ನಮಸ್ಕಾರ ಎಲ್ಲರಿಗೂ. ಎಂಥ ವಿಷಯ ಗೊತ್ತುಂಟಾ? ನನಗೆ ಎಂಥ ಕೂತದು ಅಂತ ಹೇಳಿದರೆ, ಈಗ ನೋಡಿ ಚಕ್ಕಳ ಪಕ್ಕಳ ಎಲ್ಲ ಹಾಕಿ ಕೂತೇನೆ. ಚಕ್ಕಳ ಪಕ್ಕಳ ಅಂತ ಹೇಳಿದ್ರೆ ಗೊತ್ತುಂಟಾ? ಹೀಗೆ ನಾವು ಇದಕ್ಕೆ ಚಕ್ಕಳ ಪಕ್ಕಳ ಹಾಕಿ ಕೂತ್ಕೊಳ್ಳೋದು ಅಂತ ಹೇಳೋದು. ಎಂತಕ್ಕೆ ಅಂತೇಳಿದ್ರೆ ಜಪಕ್ಕೆ ಕೂತದಲ್ಲ, ನಾನು ಬೇಕರಿಯಲ್ಲಿ ಸಿಗುವಂಥ ಮಾಲ್ಪುರಿ ಉಂಟಲ್ಲ, ಮಾಲ್ಪುರಿ ಮಾಡುವ ಅಂತೇಳಿ ಕೂತದ್ದು. ಸುಮಾರು ಟೈಮ್ ಆಯಿತು. ನಾನೊಂದು 2 ವರ್ಷಕ್ಕೆ ಮೊದಲೇನೋ ಒಂದು ಸಲ ಮಾಲ್ಪುರಿ ಮಾಡಿದ್ದೆ. ಹಾಗೆ ಇವತ್ತು ಮಾಡುವ ಅಂತ ಹೇಳಿಕೊಂಡು, ಮತ್ತು ಬೇರೆ ಎಂಥ ಕಂಟೆಂಟು ಕೂಡ ಸಿಗೋದಿಲ್ಲ. ಅಂದರೆ ನಮಗೆ ಸ್ವಲ್ಪ ಕೆಲಸಕ್ಕೆ ಹೋಗೋದು, ಈ ಮಸಾಲೆ ಮಾಡೋದು, ಅದನ್ನು ತಗೊಂಡು ಹೋಗೋದು, ಸೇಲ್ ಮಾಡೋದು, ಅದೇ ಆಗ್ತದೆ. ಹಾಗಾಗಿ ಟೈಮು ಸಿಗೋದಿಲ್ಲ. ಹಾಗಾಗಿ ಇವತ್ತು ಒಂದು ನಮಗೆ ತಿನ್ನಲಿಕ್ಕೆ ಮಾಡಿದಾಗ ಕೂಡ ಆಯಿತು, ನಿಮಗೆ ತೋರಿಸಿದಾಗ ಕೂಡ ಆಯ್ತಲ್ಲ ಅಂತ ಹೇಳಿಕೊಂಡು, ಹಾಗೆ ನಾನೀಗ ಮಾಲ್ಪುರಿ ಮಾಡಲಿಕ್ಕೆ ಹೊರಟದ್ದು. ಚಿಂತು ಬಾರಿ ನಗಾಡ್ತಾ ಇದ್ದಾನೆ. ಅಂದರೆ ಹೊರಗೆ ಹೀಗೆ ಕೂತು ನ್ಯೂಸ್ನವರು ಓದಲಿಕ್ಕೆ ಕೂತಾಗೆ ಕೂತಿದ್ಯಾ ಅಂತೇಳಿ, ಅಂದರೆ ಓದಲಿಕ್ಕೆಲ್ಲ ಹೇಳಲಿಕ್ಕೆ ಹೀಗೆ ಕೂತಾಗೆ ಮೈಕೆಲ್ಲ ಕೂತಿದ್ದೆ ಅಂತ ಹೇಳೋದು. ಹೌದು, ನ್ಯೂಸ್ನವರು ಕೂತಾಗೆ ಕೂತಿದ್ದೇನೆ. ಕ್ಯಾಮರಾಮ್ಯಾನ್ ಚಿಂತು ಸುಳ್ಯನ ಜೊತೆ ನಾನು ಚಿಂತು ಸುಳ್ಯನಮ್ಮ ಲತಾ ಸುಳ್ಯ. ಅದಿರಲಿ, ಈಗ ಮಾಲ್ಪುರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಲ್ಲ. ಎಂತ ಗೊತ್ತುಂಟಾ? 3 ಇಂಗ್ರೀಡಿಯೆಂಟ್ಸ್ ಸಾಕು ಮಾಲ್ಪುರಿ ಮಾಡಲಿಕ್ಕೆ. ಎಂತೆಲ್ಲ ಅಂತ ಹೇಳಿದ್ರೆ ಈಗ ತೋರಿಸ್ಬೇಕಲ್ಲ, ನಾನು ತೋರಿಸ್ತೇನೆ. ಮೈದಾ ತಗೊಂಡಿದ್ದೇನೆ. ಇದರಲ್ಲಿ ಈ ಕಪ್ ಉಂಟಲ್ಲ, ಇದರಲ್ಲಿ 1 ಕಪ್ ಮೈದಾ ಉಂಟು. ಇದರಲ್ಲಿ ಇದು ಇನ್ನೊಂದು ಹಾಕ್ಕೊಳ್ತೇನೆ. ಆಗ 2 ಕಪ್ ಮೈದಾ ಆಯ್ತಲ್ಲ. ಪಾತ್ರ ಚಿಕ್ಕದಾಯ್ತಾ ಅಂತ. ಮೈದಾ ಜಾಸ್ತಿ ಆಗಿ ಪಾತ್ರ ಚಿಕ್ಕದಾಯ್ತಾ ಮಾರ್ರೆ? ಕಲಿಸ್ಲಿಕ್ಕೆ ಆಗ್ಬೋದಾ? ಯಾಕೋ ಡೌಟ್ ಆಗ್ತಾ ಉಂಟು. ಕಲರ್ ಹಾಕ್ಲಿಕ್ಕೆ ಉಂಟಾಯ್ತಾ ಏನು? ಕಲರ್ ಬ್ಯಾನ್ ಆಗಿದೆ, ಕಲರ್ ಹಾಕ್ಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಬೇಡಿ. ನೀವು ಬೇಕರಿಯಿಂದ ಮಾಲ್ಪುರಿ ತಗೊಂಡು ಹೋಗೋದಿಲ್ವಾ? ಅದು ಹಳದಿ ಇರೋದಿಲ್ವಾ? ಆಯ್ಕೆ ಮತ್ತೆ ಕಲರ್ ಹಾಕದೇ ಇರ್ತಾರ? ಅರಿಶಿನ ಹುಡಿ ಹಾಕಿ ಮಾಡ್ಲಿಕ್ಕೆ ಆಗ್ತದೆ ಅದನ್ನು? ಇಲ್ಲ. ಕ್ಷೀರಕ್ಕೆ ನೀವು ಮತ್ತೆ ಕಲರ್ ಹಾಕೋದಿಲ್ವಾ? ಹಾಕ್ತಾರೆ. ಹಾಗೇನಾಗೋದಿಲ್ಲ. ಹಾಗೆಲ್ಲ ನೋಡ್ಲಿಕ್ಕೆ ಹೋದ್ರೆ ಉಂಟಲ್ಲ, ಬದುಕಲಿಕ್ಕೆ ಆಗ್ಲಿಕ್ಕಿಲ್ಲ. ಅದರಿಂದ ಆರೋಗ್ಯ ಹಾಳಾಗ್ತದೆ, ಇದರಿಂದ ಆರೋಗ್ಯ ಹಾಳಾಗ್ತದೆ ಅಂತ ಹೇಳಿದರೆ ಹಾಗೆಲ್ಲ ನೋಡ್ಲಿಕ್ಕೆ ಹೋದ್ರೆ ಉಂಟಲ್ಲ, ಬದುಕಲಿಕ್ಕೇನೆ ಆಗೋದಿಲ್ಲ. ನಾವು ಫುಡ್ಡಲ್ಲಿ ನಾವು ಕಂಟ್ರೋಲ್ ಮಾಡ್ತೇವೆ. ಆ ಫುಡ್ ತಿನ್ನಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಹೇಳ್ಕೊಂಡು ನಡೆದುಕೊಂಡು ಹೋಗುವ ಕಾಲಡವಿ ಬಿದ್ದು ಸತ್ತೇ ಹೋಯ್ತು. ಆಗ ನಾವು ಎಷ್ಟೇ ಫುಡ್ ಕಂಟ್ರೋಲ್ ಮಾಡಿ ಏನು ಪ್ರಯೋಜನ ಮಾರೆ? ನಾನು ಅದೆಲ್ಲ ಮಾಡೋದಿಲ್ಲ, ಕಂಟ್ರೋಲ್ ಎಲ್ಲ ಮಾಡೋದಿಲ್ಲ. ಫುಡ್ ಕಂಟ್ರೋಲ್ ಎಲ್ಲ ಸ್ವಲ್ಪ ಕಲರ್ ಹುಡಿ ಹಾಕ್ಲಿಕ್ಕೆ ಉಂಟು. ಮಾಲ್ಪುರಿ ಅಂತ ಹೇಳಿದ ನಂತರ ಹಳದಿ ಬರಲೇಬೇಕಲ್ಲ, ಹಾಗಾಗಿ ಕತ್ರಿಲಿ ಉಂಟು. ಸಣ್ಣದು ನೋಡಿ ತಗೊಂಡದು, 10 ರೂಪಾಯಿಗೆ ಸಿಗ್ತಲ್ಲ, ಅದನ್ನುಂಟಲ್ಲ ಇದಕ್ಕೇನೆ ಹಾಕಿ ಮಿಕ್ಸ್ ಮಾಡಿದರೆ ಒಳ್ಳೇದು ಅಂತ. ಸ್ವಲ್ಪ ಈಗ ಹಾಕ್ಕೊಳ್ತೇನೆ. ಹಾಕಿಕೊಂಡು ಮತ್ತೆ ನೋಡಿಕೊಂಡು ಮತ್ತೆ ಹಾಕಿಕೊಳ್ಳುವ. ಹಳದಿ ಬರಬೇಕಲ್ಲ, ಮಿಕ್ಸ್ ಮಾಡುವ. ನನ್ನ ಕೈ ಚಂದ ಇಲ್ಲ ಮಾತ್ರ, ಆಯಿತಾ? ಕೈ ಇದು ಎಂತ ಇದು ಸೌದೆ ತುಂಡಾಗಿ ಉಂಟು ಮಾರೆ ಕೈ. ಯಾವ ದೇವರು ನನಗೆ ಈ ಥರದೊಂದು ಕೈ ಕೊಟ್ರ? ನನಗೆ ನಾನೀಗ ವಿಡಿಯೋದಲ್ಲಿ ಉಂಟಲ್ಲ, ಕೈಯನ್ನು ನಾಚಿಕೆ ಆಗುದು ಮಾರ್ರೆ. ಅದು ಬೇರೆ ಎಂತ ಗೊತ್ತುಂಟು? ಇಲ್ಲಿ ನೋಡಿ, ನಾನು ಲೈನ್ ಹೋಗ್ತೇನಲ್ಲ, ನಮ್ಮ ಮಸಾಲೆ ತಗೊಂಡು ಲೈನ್ ಹೋಗ್ತೇನಲ್ಲ, ಬಿಸಿಲು ಹೊಡೆದು ಮೊದಲೇ ಮರದ ತುಂಡಿನಾಗಿ ಇರುದು ಕೈ. ಅದರೆಡೆಯಲ್ಲಿ ಇದು ನೋಡಿ, ಇಲ್ಲಿ ವಾಚಿ ಕಟ್ಟಿದ್ದು, ಇಲ್ಲಿ ವೈಟ್ ಉಂಟು, ಈಚೆಲ್ಲ ಕಪ್ಪು, ಮೊದಲೇ ಮರದ ತುಂಡಾಗಿ ಇರುವುದು. ಅದರೆಡೆಯಲ್ಲಿ ಈ ಬಿಸಿಲಲ್ಲಿ ಹೋಗಿ ಕೈ ಕಪ್ಪಾಗಿ ಹೋಗಿ ಇದು ಎಂತ ಬೀಟಿ ಮರದ ತುಂಡಿನಾಗೆ ಕಾಣ್ತದೆ. ಇದನ್ನೀಗ ಚಂದ ಮಿಕ್ಸ್ ಮಾಡಿಕೊಂಡ ಆದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಬೇಕಾಯ್ತಾ? ನೀರು ಜಾಸ್ತಿ ಹಾಕಿಕೊಳ್ಳಿಕ್ಕಿಲ್ಲ, ನೀರು ಸ್ವಲ್ಪ ಹಾಕಿಕೊಳ್ಬೇಕು. ಇನ್ನು ಇದಕ್ಕೆ ಸಕ್ಕರೆ ಹಾಕಿಕೊಳ್ಳಿಕ್ಕೆ ಉಂಟು. ಸಕ್ಕರೆ ಹಾಕಿ ಮಿಕ್ಸ್ ಮಾಡುವಾಗ ಸಕ್ಕರೆದು ಕೂಡ ನೀರು ಬಿಡ್ತದಲ್ಲ, ಹಾಗಾಗಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳೋದು. ಈಗ ನಾನು ತೋರಿಸ್ತೇನೆ ಎಷ್ಟು ಹಾಕಬೇಕು ಅಂತ ಹೇಳ್ಕೊಂಡು. ಎಂತೆಲ್ಲ ಮಾಲ್ಪುರಿ ಮಾಡಲಿಕ್ಕೆ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಇದೆ ಮೈದಾ ಹುಡಿ, ಸಕ್ಕರೆ, ಕಲರ್ ಹುಡಿ ಅಷ್ಟೇ. ಇದು ಕಲರ್ ಸಾಕಾಗಲಿಲ್ಲ, ಇನ್ನು ಸ್ವಲ್ಪ ಕಲರ್ ಬೇಕು ಮಾತ್ರ. ಈಗ ಸ್ವಲ್ಪ ನೀರು ಹಾಕಿಕೊಳ್ಬೇಕು. ಮತ್ತು ಸಕ್ಕರೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಆದ ನಂತರ ಮತ್ತೆ ಬೇಕು ಅಂತೇಳಿ ಆದರೆ ಮತ್ತೆ ಸ್ವಲ್ಪ ಇದು ನೀರನ್ನು ಸೇರಿಸ್ಕೊಂಡ್ರೆ ಆಯಿತು. ಈಗ ನಾನು ಸ್ವಲ್ಪ ಕಲರ್ ಹುಡಿ ಹಾಕ್ಕೊಳ್ತೇನೆ. ಇದು ವೈಟ್ ರಾಮೋ, ಆರೋಗ್ಯಕ್ಕೆ ಹಾನಿಕಾರ ಜಾಸ್ತಿ ಬಿತ್ತು. ಹಾಗೆ ನಾವು ಇದು ಮಾಡಬಾರ್ದು, ಜಾಸ್ತಿ ಬಿತ್ತು. ಯಾರೊಟ್ಟಿಗೆ ಹೇಳಲಿಕ್ಕೆ ಹೋಗಬೇಡಿ. ಆದರೆ ನೀವೇನಾದರೂ ಟ್ರೈ ಮಾಡುವಾಗ ಉಂಟಲ್ಲ, ಕರೆಕ್ಟಾಗಿ ಟ್ರೈ ಮಾಡಿದರೆ ಆಯಿತು. ಆದರೆ ಒಂದು ಎಂತ ಗೊತ್ತುಂಟ, ಈಗ ನಾವು ಬೇಕರಿಯಲ್ಲಿ ಸ್ವಲ್ಪ ಸ್ಮೂತ್ ಇರ್ತದೆ ನೋಡಿ, ಆ ಥರ ಬರೋದಿಲ್ಲ. ಇದೊಂದು ಸ್ವಲ್ಪ ನಾವು ಮನೆಯಲ್ಲಿ ಮಾಡುವ ಐಟಮ್ ಯಾವುದೇ ಆದರೂ ಕೂಡ ನಿಮಗೆ ಹೋಟೆಲ್ದು ಟೇಸ್ಟ್ ಆಗಲಿ ಮತ್ತು ಬೇಕರಿದ್ದು ಆ ಟೇಸ್ಟ್ ಆ ಥರ ಎಲ್ಲ ಪ್ಯೂರ್ ಅದೇ ಟೇಸ್ಟ್ ಎಲ್ಲ ಬರುವುದಿಲ್ಲ. ಸ್ವಲ್ಪ ಮನೆಯಲ್ಲಿ ಮಾಡಿದ ವ್ಯತ್ಯಾಸಗಳು ಇರ್ತದೆ. ಈ ಮಾಲ್ಪುರಿ ಕೂಡ ಹಾಗೇನೆ, ಸ್ವಲ್ಪ ಏನಂತಾರೆ ಗಟ್ಟಿ ಬರ್ತದೆ ಮನೇಲಿ ಮಾಡಿದ್ದು. ಅದು ಎಂಥದ್ದು ಗೊತ್ತಿಲ್ಲ. ನಾನು ಬೇಕರಿಯಲ್ಲಿ ತಿಂಡಿ ಒಬ್ಬರೊಟ್ಟಿಗೆ ಕೇಳಿದ್ದೇನೆ, ಅದು ಹೇಗೆ ಆ ಥರ ಗಟ್ಟಿ ಬರೋದು ಅಂತ. ಅವರು ಹೇಳೋದೇನು ಗೊತ್ತುಂಟಾ? ಈಗ ನಾನು ಸಕ್ಕರೆ ಎಲ್ಲ ಹಾಕಿದ್ರೆ ಚಂದ ಕರಡಿಸ್ತೇನೆ. ನೀನು ನನ್ನ ಮುಖಕ್ಕೆ ಹಿಡಿಬೇಡ, ಸ್ವಲ್ಪ ಕೆಳಗಿಡಿ. ನನ್ನ ಮುಖಕ್ಕೆ ಹಿಡಿತೇನೆ, ಅಷ್ಟು ಚಂದ ಇದ್ದೇನೆ ನಾನು. ಮುಖವನ್ನೇ ತೋರಿಸುವಷ್ಟು ಇದು
ಅಂದರೆ ಇದನ್ನು ನಾವು ಮಿಕ್ಸ್ ಮಾಡ್ತೇವೆ ನೋಡಿ, ಆ ಮಿಕ್ಸ್ ಮಾಡೋದ್ರಲ್ಲಿ ಇರೋದು ಅಂತ ಹೇಳಿದರು ಒಬ್ಬರು, ಅಂದರೆ ಬೇಕರಿಯಲ್ಲಿ ತಿಂಡಿ ಮಾಡುವವರು. ಆ ಮಿಕ್ಸ್ ಮಾಡೋದ್ರಲ್ಲಿ ಅದು ಸ್ಮೂತ್ ಬರೋದು ಅಂತ ಆಗಿರ್ಬೋದೇನೋ ಗೊತ್ತಿಲ್ಲ ಅವರಿಗೆ. ಅಂದರೆ ಅದೇ ತಿಂಡಿ ಮಾಡಿ ಮಾಡಿ ಅಭ್ಯಾಸ ಅಲ್ಲ, ಎಕ್ಸ್ಪೀರಿಯನ್ಸ್ ಇರ್ತಾರೆ, ನಮಗಿಲ್ಲ ಅಲ್ಲ. ಈಗ ಇದಕ್ಕೆ ನಾನು ಸಕ್ಕರೆ ಹಾಕ್ಕೊಳ್ತೇನೆ ಆಯಿತಾ. ಈಗ ನಾನು ಮೈದಾವನ್ನು ಎಷ್ಟು 2 ಕಪ್ ಹಾಕ್ಕೊಂಡಿದ್ದೇನಲ್ಲ, ಇದರಲ್ಲಿ ಮೈದಾ 2 ಕಪ್ ಹಾಕ್ಕೊಂಡಿದ್ದೇನಲ್ಲ, ಸಕ್ಕರೆ ಇದರಲ್ಲಿ ಮುಕ್ಕಾಲು ಕಪ್ಪಲ್ಲ, ಇದು ಬೌಲು. ಪಿಂಗಾಣಿ, ನಾವು ಪಿಂಗಾಣಿ ಅಂತ ಹೇಳುದು ಇದಕ್ಕೆ. ಮುಕ್ಕಾಲು ಹಾಕ್ಕೊಳ್ತೇನೆ ಆಯ್ತಾ. ಅಲ್ಲ, 1.5 ಸಾಕು, ನನಗೆ ಸಕ್ಕರೆ ಜಾಸ್ತಿ ಆಗ್ತದ ಅಂತ ಆಗ್ತಾ ಉಂಟಪ್ಪ. ಜಾಸ್ತಿ ಹಾಕ್ಕೊಂಡಂತೆ ಅದು ಮುಕ್ಕಾಲು ಹಾಕಿಕೊಂಡ. ಈಗ ಇದರಲ್ಲಿ ಒಂದು ಅರ್ಧ ಹಾಕಿಕೊಂಡೆ. 1.5 ಹೇಗೆ ಆಗ್ತದೆ? ಮುಕ್ಕಾಲು ಹಾಕೊಂಡದ್ದು, ಫುಲ್ ಹಾಕೊಳ್ಳಿಲ್ಲ. ಇದನಿಗೆ ಮಿಕ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ, ದೊಡ್ಡ ಪಾತ್ರೆ ತೆಕ್ಕೊಳ್ತೇನೆ ಆಯ್ತಾ. ಟ್ರೈ ಮಾಡಿ. ಪಾತ್ರವನ್ನು ಚೇಂಜ್ ಮಾಡುವ. ಇದು ನಾನು ಮೈದಾ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದಿತ್ತ ಅಂತ, 1 ಬೌಲ್ ಹಾಕಿಕೊಂಡ್ರೆ ಸಾಕಿತ್ತ ಅಂತ ಆಗ್ತದೆ. ನಾನು ಯಾಕೆ ಗೊತ್ತುಂಟಾ 2 ಬೌಲ್ ಮೈದಾ ಹಾಕಿಕೊಂಡದ್ದು? ನಾನೀಗ ವಿಡಿಯೋ ಹಾಕ್ತೇನೆ, ಮಾಲ್ಪುರಿ ಮಾಡಿದ ವಿಡಿಯೋವನ್ನು ಹಾಕ್ತೇನೆ. ನಾನು ವಿಡಿಯೋವನ್ನು ಹಾಕಿದ್ದನ್ನು ನನ್ನಲ್ಲಿ ಕೆಲಸದವರು ನೋಡ್ತಾರೆ ವಿಡಿಯೋವನ್ನು. ಆಗ ಅವರು ಹೇಳ್ತಾರೆ, 6 ಲತಕ್ಕ ಎಂದು ಮಾಲ್ಪುರಿ ಮಾಡ್ತೇರಿಯ ಒಂಜಿಲೋ ಕನತ್ತಿಜಿ ಒಂಜಾಂಟ ಕೊರಡಿತ್ತಂಡೆ ಕನ್ನ ಹೊಡಿತ್ತಂಡೆ ಎಂಚಿನ ಕುರ್ರೆ ಆಗ್ತಾ ಹಾಗೆ ಅಂತೆಲ್ಲ ಡೈಲಾಗ್ ಎಲ್ಲ ಬರ್ತದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಮಾಡಿದ್ದು, ಒಂದು 4 ಆದರೆ ಅಲ್ಲಿಗೆ ತೆಕೊಂಡು ಹೋಗಬೇಕು ಅಂತ ಹೇಳ್ಕೊಂಡು, ಇಲ್ಲದ್ರೆ ನನಗೆ ಅಲ್ಲಿ ಕಿವಿ ಬಿಡಲಿಕ್ಕೇ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಇದು ಹಾಕಿಕೊಂಡೆ ಜಾಸ್ತಿ ಮೈದಾ. ಆದರೆ ಇದು ಸ್ವಲ್ಪ ಜಾಸ್ತಿ ಆಯಿತಾ ಅಂತ ಕಾಣ್ತಾ ಉಂಟು. ಸ್ವಲ್ಪ ನೀರು ಹಾಕಿಕೊಳ್ತೇನೆ. ಹಾಕಿಕೊಂಡು ಇದನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳುವಾಗ ಸಕ್ಕರೆದು ನೀರೆಲ್ಲ ಬಿಡ್ತದಲ್ಲ, ಆಗ ಅದು ನೀರಾಗ್ತದೆ. ಇಲ್ಲಿ ನೋಡಿ, ಇಷ್ಟು ನೀರಾಯ್ತಾ. ಈಗ ಇದು ನಾನು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರು ಹಾಕಿಕೊಂಡಿದ್ದೇನೆ ಆಯಿತಾ. ಈಗ ಇಲ್ಲಿ ನೋಡಿ, ಇಲ್ಲಿ ತೋರಿಸು, ಇಷ್ಟು ನೀರು ಉಂಟಲ್ಲ, ಇನ್ನು ಸಾಕು. ಇದನ್ನೊಂದು ಅರ್ಧ ಗಂಟೆ ಮುಚ್ಚಿಡಬೇಕು. ಅದು ಸ್ವಲ್ಪ ಅರ್ಧ ಗಂಟೆ ಬಿಟ್ಟಾಗುವಾಗ ಸ್ವಲ್ಪ ಇದ್ದ ಸಕ್ಕರೆ ಎಲ್ಲ ನೀರಾಗ್ತದೆ. ಮತ್ತೆಂತ ಹುಳಿ ಬರಲಿಕ್ಕಲ್ಲ, ಅರ್ಧ ಗಂಟೆ ಜಾಸ್ತಿ ಇಡಬಾರ್ದಂತೆ, ಜಾಸ್ತಿ ಇಟ್ಟರೆ ಅದು ಹುಳಿ ಬರ್ತದಂತೆ ಅಂತ. ಇದನ್ನೊಂದು ಅರ್ಧ ಗಂಟೆ ಇನ್ನು ಮುಚ್ಚಿಡಬೇಕು. ಮುಚ್ಚಿಟ್ಟಾದ ನಂತರ ಮತ್ತೆ ಮಾಲ್ಪುರಿ ಮಾಡಿ ತೋರಿಸ್ತೇನೆ. ಮಾಲ್ಪುರಿ ಕೂಡ ನಾನು ಯಾವುದರಲ್ಲಿ ಮಾಡಿ ತೋರಿಸ್ತೇನೆ ಅಂತ ನೋಡಿ ನೀವು ಆಯಿತಾ. ಒಮ್ಮೆ ನೋಡಿ ಆಯಿತಾ, ದಮ್ಮಯ್ಯ ಒಮ್ಮೆ ನೋಡಿ ಆಯಿತಾ, ಒಮ್ಮೆ ನೋಡಿ. ನಾನು ಪಾತ್ರದಲ್ಲಿ ಮಾಡೋದಲ್ಲ, ಕಬ್ಬಿಣದ ಪಾತ್ರೆ ಎಲ್ಲರಲ್ಲಿ ಇರುವುದಿಲ್ಲಲ್ಲ. ಈಗ ಮಾಮೂಲಿ ನೀವು ತಿಂಡಿ ಮಾಡುವಾಗ, ಅಂದರೆ ಮಾಲ್ಪುರಿ ಎಲ್ಲ ಬೇಕರಿಯಲ್ಲಿ ಹೇಗೆ ಮಾಲ್ಪುರಿ ಮಾಡುವಾಗ ಅಂತೂ ಅಗಾಲದ ಪಾತ್ರ ಬೇಕು, ಕಬ್ಬಿಣದ ಪಾತ್ರ ಅಗಾಲದು ಬೇಕು. ಅದು ಎಲ್ಲರ ಮನೆಯಲ್ಲಿ ಇರ್ತದೆ, ಅಗಲದ ಪಾತ್ರ ಇರುವುದಿಲ್ಲ ಅಲ್ಲ. ಈ ಬಣಲೆಲ್ಲ ಈ ಗುಂಡಿ ಇರುವಂಥದ್ರಲ್ಲೆಲ್ಲ ಮಾಲ್ಪುರಿ ಮಾಡಿರೋದು ಚಂದ ಬರುವುದಿಲ್ಲ, ಅದಕ್ಕೆ ಅಗಾಲದ ಪಾತ್ರದಲ್ಲಿ ಬೇಕು. ನಾನು ಯಾವ ಅಗಾಲದ ಪಾತ್ರದಲ್ಲಿ ಮಾಡ್ತೇನೆ ಅಂತೇಳಿ ಮಾಡಿ ತೋರಿಸ್ತೇನೆ ಆಯಿತಾ. ಇನ್ನೊಂದು ಒಮ್ಮೆ ನೋಡಿ ಆಯಿತಾ, ದಮ್ಮಯ್ಯ ಒಮ್ಮೆ ನೋಡಿ ಆಯಿತಾ. ಅರ್ಧ ಗಂಟೆ ಬಿಟ್ಟು ನೋಡಿ, ಅಲ್ಲ ಅರ್ಧ ಗಂಟೆ ಬಿಟ್ಟಲ್ಲ, ನೀವು ಕಂಟಿನ್ಯೂಸ್ ನೋಡೋದು. ನಾನು ಇದನ್ನು ಅರ್ಧ ಗಂಟೆ ಇಡುತ್ತೇನೆ, ಇಟ್ಟಾದ ನಂತರ ಮತ್ತೆ ತೋರಿಸ್ತೇನೆ. ಇಲ್ಲಿ ನೋಡಿ, ಹಿಟ್ಟು ಇಷ್ಟು ಬೇಕಾಯ್ತಾ, ಇಷ್ಟು ತೆಳ್ಳಗೆ ಬೇಕು. ಇನ್ನು ಇದನ್ನು ಮಾಲ್ಪುರಿ ಮಾಡೋದೆ. ಇಲ್ಲಿ ನೋಡಿ, ನಾನು ಮಾಲ್ಪುರಿ ಮಾಡಲಿಕ್ಕೆ ಎಂತ ಇಟ್ಟಿದ್ದೇನೆ ಅಂತ ಹೇಳಿದರೆ, ದೋಸೆ ಕಾವಲಿಯನ್ನು ಇಟ್ಟಿದ್ದೇನೆ. ಇಲ್ಲಿ ತೋರಿಸು, ನನಗೆ ತೋರಿಸೋದಲ್ಲ, ದೋಸೆ ಕಾವಲಿಯನ್ನು ಇಟ್ಟಿದ್ದೇನೆ, ನೀರು ದೋಸೆ ಮಾಡುವಂಥ ದೋಸೆ ಕಾವಲಿ. ಈಗ ನಾನು ಹೇಳಿದಲ್ಲ, ಕಬ್ಬಿಣದ ಅಗಾಲದ ಪಾತ್ರೆ ಬೇಕು ಅಂತ. ನಮ್ಮಲ್ಲಿ ಅಗಾಲದ ಪಾತ್ರ ಇಲ್ಲ, ಅದಕ್ಕೆ ಇದರಲ್ಲಿ ಮಾಡುವ ಅಂತೇಳಿ. ಹೆಚ್ಚಿನವರ ಮನೆಯಲ್ಲಿ ದೋಸೆ ಕಾವಲಿ ಇರ್ತದೆ. ಅಂದರೆ ಮಂಗಳೂರು, ನಮ್ಮ ಈಚೆ ಮಂಗಳೂರು ಸೈಡ್ನವರ ಮನೆಯಲ್ಲೆಲ್ಲ ಸಾಧಾರಣ ದೋಸೆ ಕಾವಲಿ ಇರ್ತದೆ. ಅಂದರೆ ನೀರು ದೋಸೆ ಎಲ್ಲ ಜಾಸ್ತಿ ಮಾಡ್ತಾರಲ್ಲ, ಆಚೆ ನಾರ್ತ್ ಸೈಡ್ನವರಲ್ಲೆಲ್ಲ ಇರಲಿಕ್ಕಿಲ್ಲ. ಇದು ಯಾಕೆ ಮಾಡಿ ಅಂತೇಳಿ, ಈಗ ಮಾಲ್ಪುರಿ ಈಗ ಹೊಯ್ಯುವಾಗದು ಸ್ವಲ್ಪ ಚಪ್ಪಟೆ ಆಗಬೇಕಲ್ಲ, ಹಂಗಾದ್ರೆ ತೆಳ್ಳಗಾಗಬೇಕಲ್ಲ, ಹಾಗಾಗಿ ಅಗಾಲದ ಪಾತ್ರ ಬೇಕು ಅಂತ ಹೇಳಿಕೊಂಡು. ದೋಸೆ ಕಾವಲಿ ಆದರೆ ಸ್ವಲ್ಪ ಈಸಿ, ಎಲ್ಲರಲ್ಲಿ ಇರ್ತದೆ ಕೂಡ, ಕಬ್ಬಿಣದ ಪಾತ್ರ ಇರುವುದಿಲ್ಲ. ನಮ್ಮಲ್ಲಿ ಉಂಟು ಕಬ್ಬಿಣದ ಬಾಣಲ ಒಂದು ಉಂಟು, ಅದು ಗುಂಡಿ, ಅದಕ್ಕೆ ಮಾಲ್ಪುರಿ ಮಾಡ್ಲಿಕ್ಕೆ ಆಗುದಿಲ್ಲ, ಮಾಲ್ಪುರಿ ಹಾಕ್ಲಿಕ್ಕೆ ಆಗುದಿಲ್ಲ. ಇದಾದರೆ ನೋಡಿ ಸ್ವಲ್ಪ ಅಗಲ ಉಂಟಲ್ಲ, 3 ಮಾಲ್ಪುರಿ ಒಟ್ಟಿಗೆ ಹಾಕಿಕೊಳ್ಬೋದು. ನೋಡಿ, ಈಗ ಎಣ್ಣೆ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿ ಆಯ್ತಾ ಚಿಂತ, ಒಂದ್ಸಲ ಕೈ ಹಾಕಿ ನೋಡಿ ಎಣ್ಣೆ ಬಿಸಿ ಆಯ್ತಾ ಅಂತ. 1-2 ಬೆರಳು ಹಾಕು. ಕೈಯಲ್ಲಿ ಗುಳ್ಳೆ ಬಂತು ಅಂತೇಳಿ ಎಣ್ಣೆ ಬಿಸಿ ಆಯಿತು ಅಂತ ಲೆಕ್ಕ. ನಂದು ಬೇಡ, ನಿಂದಾಕು. ಅದು ಸ್ವಲ್ಪ ಎಳೆ ಕೈ ಆಗಬೇಕಂತೆ. ಇದು ಬೆಳೆದಿದೆಯಲ್ಲ ನನ್ನದು, ಇದು ಗುಳ್ಳೆ ಬರುವುದಿಲ್ಲ ಇದರಲ್ಲಿ. ಎಣ್ಣೆ ಬಿಸಿ ಆಯ್ತಾ ಅಂತಲ್ಲ. ಗ್ಯಾಸನ್ನು ನಾನು ಮೀಡಿಯಮಲ್ಲಿ ಇಟ್ಟುಕೊಂಡಿದ್ದೇನೆ ಆಯಿತಾ. ಈ ಕಡೆ ಹೀಗೆ ಮಾಡಿಕೊಳ್ಳಬೇಕು. ಇಲ್ಲಿ ನೋಡಿ, ಸೌಟಲ್ಲಿ ಇದನ್ನು ತೆಗೆಯೋದು, ಹೀಗೆ ಮಾಡಿಕೊಳ್ಳೋದು. ಯಾಕೆ ಗೊತ್ತಾ, ಆಗ
ಚೆಲ್ಲುವುದಿಲ್ಲಲ್ಲ. ಇಷ್ಟಿಷ್ಟಾಗಲ್ಲ ಸಾಕು, ಆಗ ಅದು ಸ್ಪ್ರೆಡ್ ಆಗ್ತದೆ ಆಯ್ತಾ. ಇದು ಎಣ್ಣೆ ಕಾಯ್ಲಿಲ್ವ ಅಂತ. ಅಂಟಿತು ಅಂಟಿತು ಅಂಟಿತು. ಹಾಂ, ಅಂಟಿತು ಅಂಟಿತು. ಬಿಡು, ನಾವೇ ತಿನ್ನೋದಲ್ಲ. ತಿನ್ನೋದು ನಾವಾದರೂ ನೋಡ್ತಾರಲ್ಲ. 4 ಹಾಕಿದ್ನ ನಾನು, 3 ಹಾಕಿದರೆ ಸರಿ ಆಗ್ತಿತ್ತು ಮಾರ್ರೆ. 4 ಹಾಕಿ ನೋಡಿ, ಇದು ಹೀಗೆ ಆಗ್ತದಾ. ಸ್ವಲ್ಪ ಹೊತ್ತು ಹೀಗೆ ಆಗುವಾಗ ಇದನ್ನು ತಿರುಗಿಸಿ ಹಾಕಿಕೊಳ್ಬೇಕು. ನಾನು ತಿರುಗಿಸಿ ಹಾಕ್ಕೊಳ್ತೇನೆ ಈಗ. ಸ್ವಲ್ಪ ಹೊತ್ತಿರಲಿ, ಮತ್ತು ವಾಪಸ್ ಅದನ್ನು ತಿರುಗಿಸಿ ಹಾಕಬೇಕು. ಇದನ್ನು ಇನ್ನು ವಾಪಸ್ ತಿರುಗಿಸಿ ಹಾಕು ಆಯಿತಾ. ಈ ಥರ ನೋಡಿ, ಇದು ಅಗಲದ ಪಾತ್ರ ಬೇಕು ಅಂತ ಹೇಳೋದು ಯಾಕೆ ಅಂತೇಳಿ, ಈ ಥರ ಚಪ್ಪಟೆ ಆಗ್ತದಲ್ಲ ಅಂತ ಹೇಳೋದು. ಚಪ್ಪಟೆನೆಲ್ಲ ಚಪ್ಪಟೆ ಆಗಬೇಕಲ್ಲ ಮಾಲ್ಪುರಿ, ಅದಕ್ಕೆ ಈ ಥರ ಅಗಲದ ಪಾತ್ರ ಬೇಕು ಅಂತ ಹೇಳೋದು. ಇದು ಸ್ವಲ್ಪ ಸರಿ ಆಗಲಿಲ್ಲ, ಇದು ಸರಿ ಆಯಿತು. ಇನ್ನು ಸ್ವಲ್ಪ ಅದು ಕಾಯಬೇಕು. ಕಾಯ್ದು ಅಂತೇಳಿದ್ರೆ ಈ ಸೈಡೆಲ್ಲ ಉಂಟಲ್ಲ, ಅದು ಕೆಂಪಾಗಿಕೊಂಡು ಬರಬೇಕು. ಈ ಸೈಡೆಲ್ಲ ಕಾದು ಕಾದು ಕೆಂಪಾಗಿಕೊಂಡು ಬರಬೇಕು. ಅಷ್ಟೊತ್ತವರೆಗೆ ಅದು ಕಾಯಿಲೆ ಆಯಿತಾ. ಚಿಂತು ಹೋಗ್ತಾನಂತೆ, ಅವನಿಗೆ ಎಕ್ಸಾಮ್, ಅವನಿಗೆ ಓದಲಿಕ್ಕುಂಟು. ಹಾಗಾಗಿ ಅವನಿಗೆ ಲೇಟ್ ಆಯಿತು, ಅವನು ಹೋಗ್ತಾನಂತೆ. ಇದು ಕಾಯಿಲೆ ಅಷ್ಟೊತ್ತಿಗೆ ಆಗುವಾಗ ನಾನು ಮತ್ತೆ ತೋರಿಸ್ತೇನೆ. ಇದೀಗ ನೋಡಿ ಕಾದು ಕೆಂಪಾಗಿಕೊಂಡು ಬಂತಲ್ಲ ಸೈಡೆಲ್ಲ. ಇನ್ನು ಇದನ್ನು ತೆಗೆದುಕೊಂಡ್ರೆ ಆಯಿತು. ಈ ಸೈಡಲ್ಲಿ, ಹಿಂದೆ ಸೈಡಲ್ಲಿ ನೋಡಿ ಎಷ್ಟು ಕೆಂಪಾಗಿದೆ. ತೆಗೆದು ಈಗೊಂದು ಪಾತ್ರಕ್ಕೆ ಹಾಕಿಕೊಳ್ಳುವಾಗ ಹೀಗೆ ಉಲ್ಟಾಕೊಳ್ಬೇಡಿ ಆಯಿತಾ. ಹೀಗೆ ಹಾಕಿಕೊಳ್ಳಿ. ಒಟ್ಟೊಟ್ಟಿಗೆ 3 ತೆಗಿಬೋದು ಹಿಂಗನೆ. ನಾನು ತಿಂಡಿ ಮಾಡಲಿಕ್ಕೆ ಹೋಗಿದ್ರೆ ಆಗ್ಬೋದಾ ಅಂತಲ್ಲ ಬೇಕರಿಗೆಲ್ಲ. ನೋಡಿ, ನನಗೆ 3 4 ಹೀಗೆ ಒಟ್ಟೊಟ್ಟಿಗೆ ತೆಗಿಲಿಕ್ಕೆ ಆಗ್ತದೆ ನೋಡಿ. ನೋಡಿ, ಇನ್ನೊಂದು ಟ್ರಿಪ್ ಕೂಡ ಹಾಕಿದ್ದೇನೆ. ಇದು ಎಣ್ಣೆ ಕಾದು ಸ್ವಲ್ಪ ಸರಿ ಆಗಿದೆ ಕಾಣ್ತದೆ. ಆಗ ಹಾಕಿದ್ರಲ್ಲಿ ಸ್ವಲ್ಪ ಎಣ್ಣೆ ಕಾದದ್ದು ಸರಿ ಆಗಲಿಲ್ವಾ ಅಂತ ಕಾಣ್ತಿತ್ತು. ಟೆಂಟಣೆ ನೋಡಿ, ಬೇಕರಿಯಲ್ಲಿ ಸಿಗುವಂಥ ಮಾಲ್ಪುರಿ ರೆಡಿ. ಕೇವಲ 3 ಇಂಗ್ರೀಡಿಯೆಂಟ್ಸ್ ಹಾಕಿ, ಅದು ದೋಸೆ ಕಾವಲಿಯಲ್ಲಿ ಮಾಡಿ ಮಾಲ್ಪುರಿ ರೆಡಿ ಆಯಿತು. ಇಲ್ಲಿ ಸ್ವಲ್ಪ ಮಾತ್ರ ಕರಂಚಿ ಹೋಯಿತು. ಇದೆಂತ ಅಂತ ಹೇಳಿದ್ರೆ, ಅಷ್ಟೊತ್ತಿಗೆ ಚಿಂತನ ಕಾಲೇಜಿನ ಒಂದು ಮೆಸೇಜ್ ಬಂತು, ಅಲ್ಲಿ ಓದಿಕೊಂಡು ನಿಂತೆ ಈ ಮಾಲ್ಪುರಿದು ನೆನಪೇ ಇಲ್ಲ. ಇದು ಕರಂಚಿ ಹೋಯಿತು. ಇದು ನೋಡಿ ಸೂಪರ್ ಆಗಿದೆ ಮಾತ್ರ ಆಯಿತಾ. ಇದು ಬಿಸಿ ಬಿಸಿ ಉಂಟು ಮಾತ್ರ, ತಿನ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲ ನಾನೊಂದು ತಿಂದು ತೋರಿಸ್ತಿದ್ದೆ ನಿಮಗೆ. ಇದು ನಾನು 2 ಕಪ್ಪು ಇದರಲ್ಲಿ ಮಾಡಿಕೊಂಡದ. ಇನ್ನು ಇಷ್ಟು ಹಿಟ್ಟು ಬಾಕಿ ಉಂಟು ಇದು ಮಾಡಲಿಕ್ಕೆ. ನನಗೆ ರಪ್ಪೊಮ್ಮೆ ವೀಡಿಯೋ ಮುಗಿಸುವ ಅಂತ ಹೇಳಿಕೊಂಡು, ಆದರೂ ಇಷ್ಟು ಮಾಲ್ಪುರಿ ಆಗಿದೆ ನೋಡಿ, ಸೂಪರ್ ಆಗಿದೆ. 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಆದರೆ ಬೇಕರಿಯಲ್ಲಿ ಸಿಗುವಂಥ ಮಾಲ್ಪುರಿಯ ಟೇಸ್ಟ್ ಬರೋದಿಲ್ಲ. ಯೂಟ್ಯೂಬಲ್ಲಿ ಎಲ್ಲರೂ ಕೂಡ ಹಾಗೇನೆ, ಇಷ್ಟೇ ಇದು ಮಾಡ್ತಾರೆ, ಹೀಗೆ ಮಾಡ್ತಾರೆ, ಸೂಪರ್ ಬೇಕರಿಯ ಟೇಸ್ಟ್ ಅಂತ ಹೇಳ್ತಾರೆ. ಇಲ್ಲ ಮಾರ್ರೆ, ಬರೋದಿಲ್ಲ. ನಾನು ಅವತ್ತು ಮಾಡಿದ್ದೆ, ಅವತ್ತು ಮಾಡಿ ಕೂಡ ಸ್ವಲ್ಪ ಸಾಧಾರಣ ಟೇಸ್ಟ್ ಬಂದಿತ್ತು ಅಷ್ಟೇ, ಅಷ್ಟೊಂದು ಟೇಸ್ಟ್ ಬಂದಿರಲಿಲ್ಲ. ಇದೇನೋ ಒಂದು ಮಿಸ್ಟೇಕ್ ಮಾಡಿದೆ ನಾನು, ಏನು ಅಂತೇಳಿ ನನಗೆ ಅಷ್ಟೊಂದು ನೆನಪಿಲ್ಲ. ನೀವು ಟ್ರೈ ಮಾಡಲಿಕ್ಕೆ ಹೋಗಬೇಡಿ, ಟ್ರೈ ಮಾಡಿ ತಿನ್ಬೋದು, ತಿನ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಅಲ್ಲ. ಆದರೂ ಬೇಕರಿಯ ಟೇಸ್ಟ್ ಬರೋದಿಲ್ಲ, ಒಂಥರ ಸಿಹಿಯೇ ಬರ್ತದೆ. ಈಗ ಸಕ್ಕರೆ ಇದು ಮಾಡಿ ಆ ಥರ ಟೇಸ್ಟ್ ಉಂಟಲ್ಲ, ಸಿಹಿಯೇ ಬರ್ತವೆ. ಬೇಕರಿಯಲ್ಲಿ ಹೆಚ್ಚಿನ ಅಂಶ ಏನೋ ಒಂದು ಟೇಸ್ಟಿಗೋಸ್ಕರ ಏನೋ ಒಂದು ಹಾಕ್ತಾರೆ ಅಷ್ಟೇ. ಬೇರೆ ನಾನು ಮಾಡಿದ ಮಾಲ್ಪುರಿ ಆರೋಗ್ಯಕ್ಕೆ ಹಾನಿಕರ ಅಲ್ಲ, ಹಾನಿಕರ ಏನಿಲ್ಲ. ಆದರೆ ಸುಮ್ಮನೆ ನೀವು ಮಾಡಿ ಟ್ರೈ ಮಾಡಿ ಅದನ್ನು ವೇಸ್ಟ್ ಮಾಡೋದು ಯಾಕೆ ಅಂತ ಸುಮ್ಮನೆ ನನ್ನಿಂದಾಗಿ ಇನ್ನೊಬ್ಬರ ಇದೆಲ್ಲ ಸಾಮಾನು ಇದು ಖರ್ಚಿದು ಬೇಡ. ಹಾಗಲ್ಲ, ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಳು ಮಾಡಿಕೊಂಡು ಸುಮ್ಮನೆ ವೇಸ್ಟ್ ಮಾಡಿಕೊಳ್ಳೋದು ಯಾಕೆ ಅಂತ ಹೇಳಿಕೊಂಡು ನಾನು ಇಷ್ಟು ಮಾಡ್ತೇನೆ. ಇದನ್ನು ನಾನು ನಾಳೆ ಕೆಲಸಕ್ಕೆ ಹೋಗುವಲ್ಲಿಗೆ ತಗೊಂಡು ಹೋಗ್ತೇನೆ. ಅಲ್ಲಿ ಎಲ್ಲರೂ ಒಂದೊಂದು ತಿಂದು ಖಾಲಿ ಆಗ್ತದೆ. ನಮ್ಮಲ್ಲಿ ಮನೆಯಲ್ಲಿ ಅಂತೂ ತಿನ್ಲಿಕ್ಕಿಲ್ಲ ಅಂತ ಆಗ್ತದೆ. ಚಿಂತು ಬೇಡ ಅಂತ ಹೇಳಿಲ್ದೆ, ಇದನ್ನು ಅವನು ಚೆಲ್ಲು ಅಂತ ಹೇಳಿದ. ಸುಮ್ಮನೆ ಅಲ್ಲಿ ನೀನ್ ಮತ್ತೆ ಹೇಳಿದಾಗ ನಾನು ಚೆಲ್ಲು ಇದು ಬೇಡ ಅಲ್ಲ ಅಂತ ಹೇಳುವಾಗ ಆಯ್ತು ಚೆಲ್ಲು ಅಂತ ಹೇಳಿದೆ. ಮತ್ತೆ ಅಪ್ಪದಿಟ್ಟು ಬೇಡ, ಅಪ್ಪದಿಟ್ಟು ಕಾವಲಿಲ್ಲ, ಅಪ್ಪದಿಟ್ಟು ಬೇರೆ ಹಾಕ್ಬೇಕಂತೆ. ಸುಮ್ಮನೆ ಎಣ್ಣೆ ವೇಸ್ಟ್ ಮಾಡ್ಲಿಕ್ಕೆ ಯಾಕೆ, ಇದನ್ನು ಚೆಲ್ತೇನೆ. ಹೋದ್ರೆ ಸ್ವಲ್ಪ ಮೈದಾ ಅಷ್ಟೇ ಅಲ್ಲ, ಸುಮ್ಮನೆ ಅಲ್ಲಿ ಗ್ಯಾಸ್ ವೇಸ್ಟ್, ಎಣ್ಣೆ ವೇಸ್ಟ್ ಮಾಡೋದು ಯಾಕೆ. ಆದರೆ ಎಣ್ಣೆ ಅಷ್ಟೊಂದು ಎಳೆಯುವುದಿಲ್ಲ, ಅದರ ಒಂದು ಟೇಸ್ಟ್ ಅಂತ ಹೇಳಂತ ಬರಬೇಕಲ್ಲ ಚಂದ. ಅದು ಮತ್ತೆ ನೀವು ಏನೇ ನೋಡಿ, ನೀವು ಮನೆಯಲ್ಲಿ ಏನೇ ಟ್ರೈ ಮಾಡಿದ್ರು ಕೂಡ ಹೋಟೆಲ್ದಾಗಲಿ ಬೇಕರಿಯ ಟೇಸ್ಟ್ ಬರುವುದಿಲ್ಲ. ಮನೆಯಲ್ಲಿ ಮಾಡೋದಕ್ಕೆ ಸಾಕು. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿರ್ಲಿಕ್ಕಿಲ್ಲ,
ಆದ್ರೂ ಒಂದು ಲೈಕ್ ಕೊಡಿ ನೀವು ಆಯ್ತಾ. ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ. ಲೈಕ್ ಕೊಡಿ ಅಂದ್ರೆ ನಾನು ಇದ್ದದನ್ನ ಇದ್ದಾಗೆ ಹೇಳಿದ್ದೇನೆ, ಸುಳ್ಳು ಹೇಳಿಲ್ಲಲ್ಲ. ಬೇರೆ ಯೂಟ್ಯೂಬರ್ಸ್ ಎಲ್ಲ ಕೆಲವರೆಲ್ಲ ಅದು ಚಂದ ಬರ್ತಾ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಹಾಗೆ ನಾನೇನು ಚಂದ ಆಗ್ತದೆ ಟ್ರೈ ಮಾಡಿ ಅಂತೆಲ್ಲ ಸುಳ್ಳು ಹೇಳಿಲ್ಲ ನಾನು. ಅದಕ್ಕೋಸ್ಕರ ಒಂದು ಲೈಕ್ ಕೊಡ್ಲೇಬೇಕು ನೀವು ಆಯ್ತಾ. ಲೈಕ್ ಕೊಟ್ರೆ ಎಂತ ಆಗ್ತದಲ್ಲ ಚಿಂತು. ಲೈಕ್ ಕೊಡಿ ಮತ್ತೆ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಕೆಲವು ಯೂಟ್ಯೂಬಲ್ಲೆಲ್ಲ ಇದೇ ತರ ನೋಡಿ ಸುಮ್ಮನೆ ಎಲ್ಲ ವೇಸ್ಟ್ ಮಾಡ್ಕೊಳ್ತಾರಲ್ಲ, ಅದಕ್ಕೋಸ್ಕರ ವೇಸ್ಟ್ ಆಗುದು ಬೇಡ ಅಂತ ಹೇಳುವ ಕಾರಣಕ್ಕೆ ನೀವು ಅದನ್ನು ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಷ್ಟೇ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಮತ್ತೆ ನಂದು ಯೂಟ್ಯೂಬ್ ಚಾನೆಲ್ ಉಂಟು ಚಿಂತು ಸುಳ್ಳಿ ಅಂತ, ಫೇಸ್ಬುಕ್ಕಲ್ಲಿ ನೋಡುವವರು ಮಾತ್ರ ಚಿಂತು ಸುಳ್ಳಿ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್.